ಬನ್ನಿ ಫ್ರೆಂಡ್ಸ್, ಇವತ್ತು ಚಿತ್ರದುರ್ಗದ ಕೋಟೆಯನ್ನು ನೋಡೋಣ. ಏಳು ಸುತ್ತಿನ ಗೋಡೆ ಹೊಂದಿರುವಂಥ ಈ ಕೋಟೆ ಐತಿಹಾಸಿಕ, ಪುರಾಣ ಹಾಗೆ ಧೈರ್ಯ ಶೌರ್ಯಗಳನ್ನು ಮೆರೆಸುವಂಥ ನಮ್ಮ ಕರ್ನಾಟಕದ ಹೆಮ್ಮೆ ಚಿತ್ರದುರ್ಗದ ಫೋರ್ಟ್. ಫ್ರೆಂಡ್ಸ್, ಇವತ್ತು ನಾವು ಚಿತ್ರದುರ್ಗದ ಐತಿಹಾಸಿಕ ಧೈರ್ಯ, ಶೌರ್ಯ ಹಾಗೆ ಹೆಮ್ಮೆಯ ಸಂಕೇತವಾಗಿರುವಂಥ ಚಿತ್ರದುರ್ಗದ ಕೋಟೆಯನ್ನು ನೋಡೋಕ್ಕೆ ಬಂದಿದ್ದೀವಿ. ಇದು ಬರೀ ಕೋಟೆ ಅಲ್ಲ, ಇದು ಕಲ್ಲಿನ ಕೋಟೆ ಹಾಗೆ ಒನಕೆ ಓಬವ್ವದ ಧೈರ್ಯದ ಸಾಹಸದ ಕಥೆಗಳನ್ನು ಹೊಂದಿರುವಂಥ ಈ ಕೋಟೆಗೆ ಬನ್ನಿ ಇವತ್ತು ವಿಸಿಟ್ ಮಾಡೋಣ. ಹಾಗೆ ಇದರಲ್ಲಿ ಈ ಕೋಟೆಯಲ್ಲಿ ಒಳಗಡೆ ಪ್ರಾಕೃತಿಕ ಸೌಂದರ್ಯ ಇದೆ, ಹಾಗೆ ಶೌರ್ಯ ಧೈರ್ಯ ಹೊಂದಿರುವಂಥ ಸಾಹಸದ ಕತೆ, ರಹಸ್ಯಗಳು ಎಲ್ಲ ತಿಳ್ಕೊಳ್ಳೋಣ, ನೋಡೋಣ. ಬನ್ನಿ ಇವತ್ತು ಚಿತ್ರದುರ್ಗದ ಕಲ್ಲಿನ ಕೋಟೆಯಾಗಿರುವಂಥ ಚಿತ್ರದುರ್ಗದ ಫೋರ್ಟ್ ನೋಡೋಣ ಬನ್ನಿ. ಸ್ಟಾರ್ ಚಲ ಚಲ ಜ ಪ್ಯಾರೆಟ್. ದೊಡ್ಡ ದೊಡ್ಡ ಬಂಡೆಗಳಿಂದ ಕಟ್ಟಿರುವಂಥ ಈ ಕಲ್ಲಿನ ಕೋಟೆ ನೋಡಿ, ಎಷ್ಟು ದೊಡ್ಡ ದೊಡ್ಡ ಬಂಡೆಗಳಿದೆ ನೋಡಿ. 7 ಸುತ್ತಿನ ಕೋಟೆ ಅಂತಲೂ ಕೂಡ ಹೇಳ್ತಾರೆ, ಕಲ್ಲಿನ ಕೋಟೆ. ಸೊ ಫ್ರೆಂಡ್ಸ್, ಎಂಟ್ರಿ ಆಗ್ತಿದ್ದ ಹಾಗೆ ನೋಡಿ ಹೆಬ್ಬಾಗಿಲು, ಇದು 2ನೇ ಹೆಬ್ಬಾಗಿಲು. ನೀವು ಗೈಡ್ನ ತೊಗೊಂಡ್ರೆ ಇವ್ರು ಚೆನ್ನಾಗಿ ಎಲ್ಲ ಫೋರ್ಟ್ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ, ನಿಮ್ಗೆ ಅರ್ಥ ಕೂಡ ಆಗುತ್ತೆ, ಎಂಜಾಯ್ ಕೂಡ ಮಾಡ್ತೀರಾ. ಸೊ ಹಾಗಾಗಿ ಮರಿದೇ ಗೈಡ್ನ ತೊಗೊಳ್ಳಿ, ಆವಾಗ ನಿಮಗೆ ಈ ಫೋರ್ಟ್ ಎಲ್ಲಿ ಏನಿದೆ, ಹೇಗಾಯಿತು ಎಲ್ಲ ನಿಮಗೆ ಗೊತ್ತಾಗುತ್ತೆ. ಬಂಡೆ, ಆ ಬಂಡೆನ ಕಟ್ಟು ಮಾಡಿ ಈ ಭಾಗ ಕಟ್ಟಿರೋದು, ಅದು ದೀಪದ ಗೂಡು ನೋಡಿ, ಕಾಣ್ತಿದೆಯಾ? ಈ ಥರ 11 ವರ್ಷ ಬೇಕಾಯ್ತು ಈ ಕೋಟೆಯನ್ನು ಕಟ್ಟೋದಕ್ಕೆ. 4 ಅಡಿ ಆಳ ಎಣ್ಣೆ ಶೇಖರಣೆ ಮಾಡುವಂಥ ಜಾಗ ಇದು ನೋಡಿ. ಎಣ್ಣೆನ ಸ್ಟಾಕ್ ಮಾಡ್ಕೊಳ್ತಾ ಇದ್ದಂಥ ಜಾಗ. 9 ಅಡಿ ಆಳ ಇದೆಯಂತೆ. ಹಾಂ, ಕಾವಲುಗಾರರ ಮನೆ ಅಂತ ಇದು. ಇಲ್ಲಿ ಪಂಜು ಇಡುವಂಥದ್ದು, ಇಲ್ಲಿ ನೀರು ಬರಬಾರ್ದು ಅಂದ್ಬಿಟ್ಟು ಈ ಥರ ಮಾಡಿಟ್ಟಿದ್ದಾರೆ. ನೀರು ಹಾಗೆ ಬಂದು ಸ್ಟ್ರೇಟಾಗಿ ಬಿದ್ದೋಗುತ್ತೆ, ಒಳಗೆಲ್ಲ ಹೋಗೋದಿಲ್ಲ. ಫ್ರೆಂಡ್ಸ್, ಈ ಜಾಗದಲ್ಲಿ ನಾಗರಹಾವು ಫಿಲಮ್ ಶೂಟಿಂಗ್ ಕೂಡ ನಡೆದಿತ್ತಂತೆ ನೋಡಿ. ಇದು ಹೀಗೆ ನಡ್ಕೊಂಡು ಹೋದಾಗ ಇಲ್ಲಿ ಆಗಲೇ 2 ಬಾಗಿಲಾಯಿತು ನೋಡಿ. ಈ ಸುತ್ತಲೂ ತುಂಬಾ ಒಂದು ವಾತಾವರಣ, ಬೆಳಗ್ಗೆ ಹೋಗಿರೋದ್ರಿಂದ ತುಂಬಾ ತಂಪಾಗಿತ್ತು ವಾತಾವರಣ. ಕಲ್ಲಿನ ಕೋಟೆ, ಫಿರಂಗಿಯ ಮಾರ್ಕ್. ಇದು 3ನೇ ಬಾಗಿಲು. ಇಲ್ಲಿ ವಿಷದ ಬಿಲ್ಲು ಬಾಣಗಳನ್ನೆಲ್ಲ ಇಟ್ಟಿರ್ತಾರಂತೆ. ಜನರ ಒಂದು ಕಟ್ಟೆಯನ್ನು ಮಾಡಿದ್ದಾರೆ, ಅಲ್ಲಿ ಜಡ್ಜ್ಮೆಂಟು ಅದೆಲ್ಲ ಮಾಡ್ಕೊಳ್ಳೋಕ್ಕೆ ಉಪಯೋಗಿಸ್ತಾ ಇದ್ರಂತೆ. ನೋಡಿ, ಇದು ಆ ಯುದ್ಧದಲ್ಲಿ ಪ್ರಾಣಿಗಳು ಯಾವುದಾದ್ರೂ ಸತ್ತೋಗಿದ್ರೆ ಅದರದ ಸ್ಮಾರಕವಾಗಿ ಈ ಥರ ಕಟ್ಟಿ ಇಟ್ಟಿದ್ರಂತೆ. ಅವರು ವರ್ಷಕ್ಕೊಂದ್ಸತಿ ಅದಕ್ಕೆ ಕೂಡ ಪೂಜೆ ಮಾಡ್ತಾ ಇದ್ರಂತೆ. ಮಳೆ ನೀರು ಹೋಗೋದಕ್ಕೆ ಡ್ರೈನೇಜ್ ಡೋರ್ ಇತ್ತ ಇದು ಮೊದಲು. ಓಹೋ, ಹಿಂಜಸ್ ಮೊದಲು ಡೋರ್ ಇತ್ತಂತೆ ಇಲ್ಲಿ. ಇದು ವಾಚ್ ಟವರ್, ಅಲ್ಲೆಲ್ಲ ಸೈನಿಕರು ಕೂತ್ಕೊಂಡು ಅಲ್ಲಿ ಕೂತಿರೋರಂತೆ. ಆಮೇಲೆ ಅಲ್ಲಿ ಗೀಟ್ಗಳಿದೆಯಲ್ಲ, ಅಲ್ಲೆಲ್ಲ ಬಿಲ್ಲು ಬಾಣಗಳನ್ನೆಲ್ಲ ಇಟ್ಬಿಟ್ಟು ಕಾಯ್ಕೊಂಡಿರೋರು ಆ ಥರ. ಜಿಂಕೆ ಮಾರ್ಕ್ ಇದೆ ಇಲ್ಲಿ. ಟ್ರೈಬಲ್ ಪೀಪಲ್ಸ್ ಎಲ್ಲ ಜಿಂಕೆದು ಕೆತ್ತನೆ ಮಾಡಿರೋಂಥ ಜಾಗ ಇದು. ಇವರು ಫ್ರೆಂಡ್ಸ್, ಇವರು ಕೋತಿರಾಜ ಅಂತ. ಇವರು ಕೋಟೆಯಲ್ಲಿರುವಂಥ ಗೋಡೆ ಮೇಲೆಲ್ಲ
ಫಾಸ್ಟಾಗಿ ಹತ್ತೋದು ಇಳಿಯೋದೆಲ್ಲ ಮಾಡ್ತಾರೆ. ಸುಮಾರು ಜನ ನಿಂತ್ಕೊಂಡು ಇವ್ರನ್ನ ನೋಡ್ತಾರೆ. ಇವರು ಗಿನ್ನಿಸ್ ರೆಕಾರ್ಡ್ ಕೂಡ ಆಗಿದೆಯಂತೆ. ತುಂಬ ಫಾಸ್ಟಾಗಿ ಹತ್ತುತ್ತಾರೆ, ಹಾಗೆ ಇಳಿತಾರೆ ಕೂಡ. ನೀವೇನಾದರೂ ಚಿತ್ರದುರ್ಗಕ್ಕೆ ಬಂದರೆ ಇವ್ರಿಗೆ ಫೋರ್ಟಲ್ಲೇ ಮೀಟ್ ಮಾಡ್ಬೋದು. ಇವರು ಹತ್ತೋದು ಇಳಿಯೋದು ಒಂದು 5 ಸತಿ ಮಾಡ್ತಾರಂತೆ ದಿನಕ್ಕೆ. ಉತ್ತರದಲ್ಲ ಕಟ್ಟಿಗೆ ಧರ್ತಾ ಹೋಗ್ತಾನೆ. ಹಲೋ ಯಾಕೋ ಬರುತ್ತಾ ನೋಡಿ. ಇದು ಸೈನಿಕರು ಕೂತ್ಕೊಳ್ಳೋ ಅಂಥ ಜಾಗ. ಇಲ್ಲಿ ಅವ್ರು ರೆಸ್ಟ್ ಮಾಡ್ಬೋದು. ಬಟ್ ಇಲ್ಲಿ ಏನಾದರೂ ಅವ್ರು ಕೂತ್ಕೊಂಡು ನಿದ್ದೆ ಮಾಡಿದ್ರೆ ಆ ಎಕೋ ಬರುತ್ತೆ. ಹಾಗಾಗಿ ಅವ್ರು ಮತ್ತೆ ಎಚ್ಚರಿಕೆಯಾಗಿ ಅವ್ರ ಕೆಲಸದಲ್ಲಿ ತೊಡಗಲಿ ಅಂದ್ಬಿಟ್ಟು ಈ ಥರ ಒಂದು ಸಣ್ಣದಾಗಿ ಒಂದು ಗೂಡನ್ನು ಮಾಡಿಟ್ಟಿದ್ದಾರೆ. ಇದು 6ನೇ ಬಾಗಿಲು. ನೋಡಿ ಮೇಲೆ ಗಾಳಿಗೆ ಹೋಲಿದೆ ಕಾಣ್ತಿದೆಯಾ? ಗರಡಿ ಮನೆಗೆ ಎಲ್ಲ ಮೇಲೆ ಗರಡಿ ಮನೆ, ಕಾವಲ್ಗಾರರ ಗರಡಿ ಮನೆ. ಮೇಲ್ಗಡೆ ಒಂದು ಸಣ್ಣ ಕಿಂಡಿ, ಅದರೊಳಗಡೆ ಹೋಗಿ ಬರಬೇಕು, ಅದರೊಳಗಡೆ ಮಾಡಬೇಕು, ಮತ್ತು ಅದರೊಳಗಡೆಯಿಂದನೇ ಹೊರಗಡೆ ಹೋಗ್ಬೇಕಂತೆ. ಇದು ಗಾಳಿಗೆ ಕಿಟಕಿ ನೋಡಿ, ಆನೆ ಆಕಾರದಲ್ಲಿದೆ. ಆಮೇಲೆ ಇಲ್ಲಿ ಮೊಲ, ಬರೀ ಮುಖ ಆಮೆ ತರ ಮುಖ ಅಷ್ಟೇ ಇದೆ. ಅದು ಬೋಟ್. ಮೇಲೆ ಕಾಣೋದು ಏಕನಾಥೇಶ್ವರಿ ಟೆಂಪಲ್. 15ನೇ ಶತಮಾನದಲ್ಲಿ ಮತ್ತಿ ತಿಮ್ಮಣ್ಣ ನಾಯಕ ಕಟ್ಟಿಸಿರೋದು. ಮೊದಲನೇ ಪಾಳೆಗಾರ. 40 ಅಡಿ ಹೈಟ್ ಇದೆ. ದೀಪಸ್ತಂಭ ಸಿಡಿಲು ಕ್ರ್ಯಾಕ್ ಆಗಿದೆ. ಇದು ಹೂಯಲ್ಲೇ ಕಂಬ, ಜೋಕಾಲಿ ಕಂಬ, ಉತ್ಸವ ಮೂರ್ತಿ ಇಟ್ಟುಬಿಟ್ಟು ತಾಯಿ ಪೂಜೆ ಮಾಡೋದು. ಪೂಜೆ ವೇಳೆಗೆ ದೀಪಾಚರಣೆ. ಇದು ಫುಡ್ ಸ್ಟೋರಿಂಗ್ ಸ್ಟಾರ್ಟ್ ಇಲ್ಲಿ 7ನೇ ಬಾಗಿಲು ಏಕನಾಥೇಶ್ವರಿ ಬಾಗಿಲು. ಏಕನಾಥೇಶ್ವರಿ ಟೆಂಪಲ್ ಪೂಜಾರಿ ಮನೆ, ಇವಾಗ ಕ್ಯಾಂಟೀನ್ ಮನೆ. ಇವಾಗ ಎಷ್ಟು ಹತ್ತಿ ಬಂದು ಅಷ್ಟೇ ಡೌನ್ ಆ ಕಡೆ ಇಳಿಬೇಕು, ಮತ್ತೆ ಹತ್ತಿ ಬರಬೇಕು. ಹೋಲಿ ಆಡುವಂಥ ಜಾಗ. ಇದು ಕಚೇರಿ ಮಾಡ್ತಿದ್ದಂಥ ಸ್ಥಳ ಅಂತೆ. ರಾಜರ ರಾಣಿ, ಇಲ್ಲಿ ರಾಜ ರಾಣಿ ಎಲ್ಲ ಕೂತ್ಕೊಂಡ್ಬಿಟ್ಟು ಇಲ್ಲೆಲ್ಲ ಬೇರೆಯವರೆಲ್ಲ ಕೂತ್ಕೊಂಡು, ಮಂತ್ರಿಗಳು ಅವರೆಲ್ಲ ಬಂದು ಕೂತ್ಕೊಂಡು ಕಚೇರಿಗಳು ಮಾಡ್ತಾಯಿದ್ರಂತೆ. ಇಲ್ಲಿ ಮೊದಲು ಒಂದು ರೂಫ್ ಕೂಡ ಇತ್ತು. ಇದೆಲ್ಲ ಇವಾಗ ಬಿದ್ದೋಗಿದೆ. ಇಲ್ಲಿ ಹಣಕಾಸು ಅದೇನೇನು ವಜ್ರ ವೈಡೂರ್ಯ ಅದೇನು ಇರುತ್ತೋ ಅದನ್ನೆಲ್ಲ ಒಳಗಡೆ ಇಟ್ಬಿಟ್ಟು ಅದ್ರ ಮೇಲೊಂದು ಲಿಂಗ ಇಟ್ಬಿಟ್ಟು ದೇವಸ್ಥಾನದ ರೀತಿಯಲ್ಲಿ ಇದನ್ನು ಈ ಥರ ಮಂಟಪ ಕಟ್ತಾಯಿದ್ರು. ಬೆಳ್ಳಿ ಚಿನ್ನ ಎಲ್ಲ ಇಟ್ಬಿಟ್ಟು ಅದ್ರ ಮೇಲೆ ಶಿವಲಿಂಗ ದೇವಸ್ಥಾನ ಹತ್ರ ಕಾಣುವಂಗೆ. ಟೆಕ್ನಾಲಜಿ ದುಡ್ಡು ಸಿಗ ತೊಗೊಂಡಿರೋರು ಬೆಳ್ಳಿದ್ದು ಚಿನ್ನದ್ದು ವಾಸೆ. ಏನು ಸಿಕ್ತಾವ? ಏನಿಲ್ಲ, ಆಶೀರ್ವಾದ ಸಿಕ್ತಾವನೋ. ಇದು ಅಕ್ಕ ತಂಗಿಯರ ಹೊಂಡ ಅಂತಾರೆ. ಇಲ್ಲಿ ಪಾಳ್ಯಗಾರರನ್ನ ಹೈದರಾಲಿ ಮೋಸದಿಂದ ಅವ್ರನ್ನ ಕರೆಸ್ಕೊಂಡು ಸಂಧಾನಕ್ಕೆ ಅಂತ ಕರೆಸ್ಕೊಂಡು ಅವ್ರನ್ನ ಸೆರೆಮನೆಗೆ ಹಾಕ್ತಾನಂತೆ. ಆವಾಗ ಅವರ ಹೆಂಡತಿಯರು ಬಂದು ಇಲ್ಲಿ ಸೂಸೈಡ್ ಮಾಡ್ಕೊಂಡಿರೋವಂಥ ಜಾಗ. ಸೊ ಹಾಗಾಗಿ ಇದು ನೋಡಿ ಅಕ್ಕ ತಂಗಿ ಅಂತ ಹೊಂಡ ಇದೆ. ಇಲ್ಲಿ ಅವರು ಸೂಸೈಡ್ ಮಾಡ್ಕೊಂಡ್ಬಿಟ್ರಂತೆ ಆವಾಗ. ಸಂಧಾನಕ್ಕಂತ ಕರೆಸಿ ಮನೆ 4-5 ಜನ ಬಂದ್ವಿ ಅಂತ ಕರ್ಕೊಂಡು ಕಪ್ಪಳ ದುರ್ಗ ಇದೈತಲ್ಲ ಜೇಲು ಹಾಕ್ಬಿಡ್ತಾನೆ. ಊಟದಲ್ಲಿ ವಿಷಯನ ಹಾಕಿ ಸಾಕಿ ಆ ರೀತಿ ವಶಪಡಿಸ್ಕೊಂತಾನೆ. ಗಂಡನ ಹೋದ್ಮೇಲೆ ಏನಿದೆ ಅಂತ ಹೆಂಡ್ತಿಯರು ಬಂದು ಇಲ್ಲಿ ಸೂಸೈಡ್. ಇವಾಗ ಅವತ್ತಿಗಲ್ಲ ಅವ್ನು ಗೆದ್ದಂದ್ರೆ ಅವ್ನು ವಸ್ತು ಏನಿರ್ತಿ ಎಲ್ಲ ಅವ್ರ ಕಡೆ ಹೋಗ್ಬೇಕು. ಹೌದೌದು. ಅದಕ್ಕೆ ಅಕ್ಕ ತಂಗಿ ಹೊಂಡ.
ಫ್ರಂಟ್ 7 ಬಾಗಿಲಿದೆ ಅಂತಂದರೆ ಈಗ ಕೋಟೆ ಹಿಂಭಾಗ ಹೋಗ್ತೀವಿ 2 ಡೋರ್ ಅದ. ನಾಗತಿ ಎಂಟ್ರೆನ್ಸ್, ಹನುಮನ ಬಾಗಿಲು, ತಣ್ಣೀರು ದೋಣಿ, ಒಬ್ಬನ ಕಿಂಡಿ. ಇಲ್ಲಿ ಇಬ್ರು ಇಬ್ರು ಹೇಳ್ತೀರ? ಹಾಂ, ಹೇಳ್ತಿರೋ. ಭವನ ಕಿಂಡಿ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡಿ ಹೇಗಿದೆ ಈ ಬಂಡೆಗಳು. ಹೇ ಭಗವಾನ್, ಬಂಡೆ 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 ಖಾಲಿ. ಓಹೋ, ನೋಡಿ ಇದು ಒಬ್ಬನ ಗಂಡ ಅಲ್ಲಿ ನಿಂತ್ಕೊಂಡು ಊದ್ತಾ ಇದ್ದಿದ್ದು. ಏನಾದರೂ ಡೇಂಜರ್ ಇದ್ರೆ ಅಲ್ಲಿ. ಇದು ಮನೆ, ಓಬವ್ವನ ಮನೆ. ಇದು ದೇವಸ್ಥಾನ. ಅವ್ರು ದಿನ ಪೂಜೆ ಮಾಡ್ತಾ ಇದ್ದೀವಿ. ಇವಾಗ ಮನೆ ಓಬವ್ವನ ಸಮಾಧಿ ಸಿಗುತ್ತೆ ನೋಡಿ. ಇದು ಓಬವ್ವನ ಸಮಾಧಿ. ಇವತ್ತಿಗೂ ಅವರ ವಂಶಸ್ಥರು ಬಂದು ಇಲ್ಲಿ ವರ್ಷಕ್ಕೊಂದ್ಸತಿ ಪೂಜೆ ಮಾಡ್ಕೊಂಡು ಹೋಗ್ತಾರಂತೆ. ನೋಡಿ, ಇದು ಓಬವ್ವನ ಸಮಾಧಿ. ಇಲ್ಲಿ ಓಬವ್ವ ದಿನ ನೀರನ್ನು ತೊಗೊಂಡು ಹೋಗ್ತಾ ಇದ್ದಿದ್ದಂಥ ಜಾಗ ಇದು. ಅಲ್ಲಿ ಈಗಲೂ ಒಂದು ಸ್ವಲ್ಪ ನೀರು ಹರಿತಾನೆ ಇತ್ತು ನೋಡಿ. ಇದೇ ಓಬವ್ವನ ಕಿಂಡಿ. ತುಂಬ ಸಣ್ಣದಾಗಿದೆ ಈ ಜಾಗ. ಸೊ ಹಾಗಾಗಿ ಜನರು, ಮಕ್ಕಳು ಎಲ್ಲರೂ ಈ ಕಡೆಯಿಂದ ಹೋಗ್ತಾರೆ ನೋಡಿ. ಇಲ್ಲಿ ಒಂದು ಬಂಡೆ ಮೊದಲು ಮುಚ್ಚಿತ್ತಂತೆ, ಇವಾಗ ಅದನ್ನು ಓಪನ್ ಮಾಡಿದ್ದಾರೆ. ಇವಾಗ ಸಾಮಾನ್ಯ ಜನರೆಲ್ಲ ಈ ಕಡೆಯಿಂದ ಹೋಗಿ ನೋಡಿ ಈ ಥರ ಇಲ್ಲಿಂದ ಹೋಗಿ ಒಂದು ತುಂಬಾ ಸಣ್ಣದಾಗಿದೆ ಆ ಜಾಗ. ಮೊದಲು ಆ ಕಾಲದಲ್ಲಿ ಹೇಗೆ ಬರ್ತಿದ್ರು ಗೊತ್ತಿಲ್ಲ. ಅಲ್ಲಿಂದ ಸಣ್ಣ ಕಿಂಡಿಯಿಂದ ಬರ್ತಿದ್ರು ನೋಡಿ. ಇದೇ ಆ ಜಾಗ. ಹೈದರಾಲಿ ಸೈನಿಕರು ಬಂದಿದ್ದಂಥ ಜಾಗ ಇದೆ. ತುಂಬಾ ಕಷ್ಟ ಇದೆ ಇಲ್ಲಿಂದ ಬರೋದು. ಬಟ್ ನಾವು ಕೂಡ ಟ್ರೈ ಮಾಡಿದ್ವಿ, ಕಷ್ಟಪಟ್ಕೊಂಡು ಬಂದ್ವಿ. ಬರ್ಬೋದು, ಬಟ್ ತುಂಬ ಕಷ್ಟ ಇದೆ. ಸಣ್ಣಕ್ಕಿರೋರು ಮಾತ್ರ ಬರ್ಬೋದು ಅಷ್ಟೇ. ಇಲ್ಲಿಂದ ನಾವು ಅಲ್ಲೇ ಫೋರ್ಟಲ್ಲಿರುವಂಥ ಒಳಗಡೆ ದೇವಸ್ಥಾನಗಳನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಸುಮಾರು ಒಂದು 3-4 ದೇವಸ್ಥಾನ ಇದೆ. ತುಂಬ ಪುರಾತನವಾದದ್ದು, ತುಂಬಾ ಚೆನ್ನಾಗಿದೆ. ಆಮೇಲೆ ಇದು ಸಂಪಿಗೆ ಸಿದ್ದೇಶ್ವರ ದೇವಾಲಯ, ತುಂಬ ಪುರಾತನವಾದದ್ದು ನೋಡಿ. ಇಲ್ಲಿ ಒಂದು ಕತೆ ಅಂದರೆ, ಇಲ್ಲಿ ಸಂಪಿಗೆ ಮರ ಇದೆ. ಅದು ಸಂಪಿಗೆ ಮರ ಇವಾಗ ಫುಲ್ಲು ಒಣಗೋಗಿದೆ. ಅದರಲ್ಲಿ ಬಿಟ್ಟಿರೋಂಥ ಹೂವು ಸಿದ್ದೇಶ್ವರನಿಗೆ ಅಥವಾ ಅಲ್ಲಿರೋಂಥ ರಾಣಿಯರಿಗೆ ಮಾತ್ರ ಸೀಮಿತವಾಗಿತ್ತಂತೆ. ಇದೇ ಅದು ಸಂಪಿಗೆ ಮರ. ಇವಾಗೆಲ್ಲ ಒಣಗೋಗಿದೆ ಅದು. ಈ ದೇವಸ್ಥಾನದ ಪಕ್ಕದಲ್ಲೇ ಇನ್ನೊಂದು ಸಂಪಿಗೆ ಮರ ಇವಾಗ ಇದೆ. ಆ ಹೂವು ಎಲ್ಲ ಸಿದ್ದೇಶ್ವರನಿಗೆ ಸಮರ್ಪಿಸ್ತಾರಂತೆ. ಅಲ್ಲಿ ಆ ಹೂವು ಬರೀ ರಾಣಿಯರಿಗೆ ಮಾತ್ರ ಇತ್ತಂತೆ. ಅವ್ರು ಮಾತ್ರ ಮುಡ್ಕೋಬೇಕು ಅಷ್ಟೆ. ಆ ಥರ ಒಂದು ರೂಲ್ಸ್ ಆ ಕಾಲದಲ್ಲಿ ಇತ್ತಂತೆ. ದೇವಾಲಯ ತುಂಬ ವಿಶಾಲವಾಗಿದೆ. ಆಮೇಲೆ ಸಿದ್ದೇಶ್ವರ ಒಳಗಡೆ, ಸಿದ್ದೇಶ್ವರ ಅಂದರೆ ಈಶ್ವರ ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ನೋಡಿ ಹೇಗೆ ಹತ್ತುತ್ತಾ ಇದ್ದಾರೆ ಫ್ರೆಂಡ್ಸ್. ಈ ಬೆಟ್ಟದ ಮೇಲೆ ಅಲ್ಲಲ್ಲಿ ಸಣ್ಣ ಸಣ್ಣದಾಗಿ ಒಂದು ಹೋಲ್ಗಳಿದೆ. ಅದು ಕುದುರೆ ಹತ್ತೋದಿಕ್ಕೆ ಮಾಡಿದ್ದಂಥ ಅದು ಹೋಲಂತೆ. ಅಲ್ಲಿ ಕಾಲಿಟ್ಕೊಂಡು ಹತ್ಕೊಂಡು ಹೋಗ್ತಿತ್ತಂತೆ ಕುದುರೆಗಳೆಲ್ಲ ಮೇಲವರೆಗೂ. ಉಳ್ಕೊಳ್ತಾ ಇದ್ದಿದ್ದಂತೆ.
ಇಲ್ಲಿ ರಾಜಾರಾಣಿ ಉಳ್ಕೊಳ್ತಾ ಇದ್ದಿದ್ದಂತೆ. ಫ್ರೆಂಡ್ಸ್, ಇದು ಏಕನಾಥೇಶ್ವರಿ ದೇವಾಲಯ. ಇದು ಕೂಡ ತುಂಬಾ ವಿಶಾಲವಾಗಿದೆ, ಒಳಗಡೆ ಎಲ್ಲ ದೊಡ್ಡದಾಗಿದೆ. ಆಮೇಲೆ ಇದು ಕೊನೆಯ ಅಂದರೆ ಎಕ್ಸಿಟ್ ಆಗುವಂಥ ದಾರಿನಲ್ಲಿ ಸಿಗುವಂಥ ದೇವಸ್ಥಾನ, ಇದು ದೇವಾಲಯ. ಇಲ್ಲಿ ತುಂಬ ಸುತ್ತಲೂ ಕೂಡ ತುಂಬ ಮರಗಳೆಲ್ಲ ಹಾಕಿದ್ದಾರೆ. ಪ್ರಶಾಂತವಾಗಿ ಶಾಂತವಾಗಿ ಸ್ವಲ್ಪ ತಣ್ಣಗಿರುತ್ತೆ. ಅಲ್ಲಿ ಕೂತ್ಕೊಂಡು ನೀವು ಒಂದು ಸ್ವಲ್ಪ ವಿಶ್ರಾಂತಿನ ಪಡ್ಕೊಳ್ಬೋದು. ತುಂಬ ಚೆನ್ನಾಗಿದೆ ಈ ಪ್ಲೇಸು. ಕೆಳಗಡೆ ಎಲ್ಲ ತುಂಬ ಮೆಟ್ಲುಗಳೆಲ್ಲ ಇದೆ. ನೀವು ಆರಾಮಾಗಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಎಕ್ಸಿಟ್ ಆಗ್ಬೋದು. ಇದು ನಾವು ಒಳಗೆ ಹೋಗಿದ್ವಲ್ಲ ಅದೇ ಜಾಗದಿಂದ ಎಕ್ಸಿಟ್ ಆಗುವಂಥದ್ದು ಗೋಡೆ, ಹೆಬ್ಬಾಗಿಲು ಇದು. ಸೊ ಫ್ರೆಂಡ್ಸ್, ಇಲ್ಲಿವರೆಗೂ ನಾವು ಒಳಗಡೆ ಹೋಗಿ ಇಷ್ಟೆಲ್ಲ ಫೋರ್ಟ್ ಎಲ್ಲ ನೋಡಿ ವಿಸಿಟ್ ಮಾಡಿಕೊಂಡು ಇವಾಗ ಹೊರಗಡೆ ಕೂಡ ಬಂದ್ವಿ. ನೀವು ಕೂಡ ಒಂದು ಸತಿ ಚಿತ್ರದುರ್ಗ ಫೋರ್ಟ್ನ ನೀವು ಕಾಲು ಗಟ್ಟಿ ಇದ್ದಾಗಲೇ ಹೋಗಿ ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್, ಚಿತ್ರದುರ್ಗ ಫೋರ್ಟು 4 hours ಆಯಿತು ನಾವು ವಿಸಿಟ್ ಮಾಡಿ ಎಲ್ಲ ನೋಡಿಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ. ಕಾಲು ನೋವು ಸಿಕ್ಕಾಪಟ್ಟೆ ಕಾಲು ನೋವು ಬರುತ್ತೆ ನೋಡಿ. ಯಂಗ್ಸ್ಟರ್ಸ್ ಇದ್ದರೆ ಅವ್ರಿಗೇನಿಲ್ಲ, ನಮಗೆಲ್ಲ ಕಾಲು ನೋವು ಬರುತ್ತೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಐತಿಹಾಸಿಕ ಶೌರ್ಯ ಸಾಹಸ ಇರುವಂಥ ಈ ಫೋರ್ಟು, ಇದರ ಮೆಮೊರೀಸು ಎಲ್ಲ ನೋಡಿಬಿಟ್ಟು ಇವಾಗ ಹೋಗ್ತಾಯಿದ್ದೀವಿ ರಿಟರ್ನ್. ಇವಾಗ ನಾವು ಬಂದಿದ್ದು 9 ಗಂಟೆಗೆ, ಟಿಫನ್ ಮುಗಿಸ್ಕೊಂಡು ಬಂದ್ವಿ. ಇವಾಗ 1:15 ಅಲ್ವಾ? 1:15. ಇವಾಗ ನಾವು 2 ಕಾಲಲ್ಲಿ ಹೋಗ್ತಾಯಿದ್ದೀವಿ. 2 ಕಾಲು ಸೋತೋಗಿದೆ. ಎಂಡು ಮತ್ತು ಬ್ಯಾಟ್ರಿ ಸುಡ್ಪುರ.